ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಚೀನಾದಲ್ಲಿ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಹಾವಳಿ ಹೆಚ್ಚಾಗಿದೆ. ಶಾರ್ಟ್ ಆಗಿ ನಾವು ಹೇಳೋದಾದ್ರೆ HMPV ವೈರಸ್ ಇದೀಗ ಭಾರತಕ್ಕೂ ಕೂಡ ಈ ವೈರಸ್ ಲಗ್ಗೆ ಇಟ್ಟಿದ್ದು ಬೆಂಗಳೂರಿನಲ್ಲಿ 2 ಪ್ರಕರಣಗಳು ಈಗಾಗಲೇ ಪತ್ತೆಯಾಗಿವೆ. 2 ತಿಂಗಳ ಮಗುವಿಗೆ HMPV ವೈರಸ್ ತಗುಲಿ ಇದೀಗ ಖಾಸಗಿ ಆಸ್ಪತ್ರೆಯ ವರದಿ ಬಂದಿರುವಂತದ್ದು. ಇದರ ಬೆನ್ನಲ್ಲೇ ಮುಂಜಾಗ್ರತೆಯ ಕ್ರಮವಾಗಿ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಒಂದು ಸಭೆಯನ್ನ ಕೂಡ ನಡೆಸಿದ್ದಾರೆ. ಇದು ಬೆಂಗಳೂರಿನಲ್ಲಿ 2 ತಿಂಗಳ ಮಗುವಿಗೆ ಜ್ವರ ಬಂದ ಕಾರಣ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇನ್ನು ರಕ್ತ ಪರೀಕ್ಷೆಯನ್ನ ಮಾಡಿಸಿದಾಗ HMPV ವೈರಸ್ ತಗುಲಿರುವಂತದ್ದು ಕಂಡು ಬಂದಿದೆ. ಆದರೆ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಆತಂಕ ಪಡುವ ಅಗತ್ಯವೇ ಇಲ್ಲ ಅಂತ ಆರೋಗ್ಯ ಇಲಾಖೆ ಈಗಾಗಲೇ ಹೇಳಿಕೆಯನ್ನ ನೀಡಿದೆ. ಇದರಿಂದಾಗಿ ಜನರ ಭಯ ಒಂದಿಷ್ಟು ದೂರ ಮಾಡಿದೆ. ಇನ್ನು ರಾಜ್ಯ ರಾಜಧಾನಿಯಲ್ಲಿ ಇದೀಗ HMPV ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ತೀವ್ರವಾದ ನಿಗಾವನ್ನ ವಹಿಸೋಕೆ ಸಾಕಷ್ಟು ಸಿದ್ಧತೆಗಳು ಕೂಡ ನಡೀತಾ ಇವೆ. ಇನ್ನು 2021ರಲ್ಲಿ ಈ ಸೋಂಕು ಪತ್ತೆಯಾಗಿತ್ತು. ವಿವಿಧ ರೀತಿಯಾದಂತಹ ಪರೀಕ್ಷೆಗಳನ್ನ ನಡೆಸಿದ ನಂತರ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಲಾಗಿತ್ತು. ಇನ್ನು COVID-19 ಮಾದರಿಯಲ್ಲಿ ಇದು ಹರಡ್ತಾ ಇದೆ. ಇದು ಎಲ್ಲಾ ರೀತಿಯಾದಂತಹ ಎಲ್ಲಾ ವಯಸ್ಸಿನ ಜನರಲ್ಲೂ ಕೂಡ ಹರಡುವಂತಹ ಸಾಧ್ಯತೆ ಕೂಡ ಇದೆ. ಈ ಒಂದು ಸೋಂಕು ಕಂಡು ಬಂದಲ್ಲಿ ಮೊದಲಿಗೆ ಉಸಿರಾಟದ ತೊಂದರೆ ಕಂಡು ಬರುತ್ತೆ, ನಂತರ ಒಂದಿಷ್ಟು ಕೆಮ್ಮು ಕೂಡ ಕಾಣಿಸಿಕೊಳ್ಳುತ್ತೆ, ನಂತರ ಜ್ವರ ಕಾಣಿಸಿಕೊಳ್ಳುತ್ತೆ, ಶೀತ ಕೆಮ್ಮು ಕೂಡ ಕಂಡು ಬರುತ್ತೆ. ಹೀಗಾಗಿ ಸಾಮಾನ್ಯವಾಗಿ ಕೆಮ್ಮುವಾಗ ಕರ್ಚೀಫನ್ನ ಬಳಸಿ ಅಂತ ಸಾಕಷ್ಟು ವೈದ್ಯರು ಕೂಡ ಹೇಳಿಕೆ ನೀಡ್ತಾ ಇದ್ದಾರೆ. ಇನ್ನು ಶೇಕ್ ಹ್ಯಾಂಡ್ ಮಾಡುವಾಗ ಅಥವಾ ಪಬ್ಲಿಕ್ ಸ್ಥಳದಲ್ಲಿ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಅಂತ ಸಾಕಷ್ಟು ಜನ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ಸೋಂಕು ಬಹಳನೇ ವೇಗವಾಗಿ ಹರಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇದೀಗ ಬೆಂಗಳೂರಿನಲ್ಲಿ ಜನ ಭಯಭೀತರಾಗಿದ್ದಾರೆ. ಇನ್ನು ದೇಶದಲ್ಲಿ ಈ ಪ್ರಕರಣಗಳು ಹೆಚ್ಚಾಗದ ಹಾಗೆ ಸಾಕಷ್ಟು ರೀತಿಯಾದಂತಹ ಮುಂಜಾಗ್ರತೆ ಕ್ರಮವನ್ನ ವಹಿಸೋಕೆ ಆರೋಗ್ಯ ಇಲಾಖೆ ಈಗಾಗಲೇ ತಯಾರಿಯನ್ನ ನಡೆಸ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.